ಆ ಲವ್ ಆರ್ ಸರ್ವಾಲ್ ಇನ್ ದ ನೆಕ್ಸ್ಟ್ ಲೆವೆಲ್, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಒಂದೇ ಪ್ರಪಂಚ ಒಂದೇ ಕುಟುಂಬ. ಸಾಯಿರಾಮ್, ನಮಸ್ಕಾರ. ಇದು ನನ್ನ പേര് ವಿಜಯ್ ಅಂತ. ಇಲ್ಲಿ ಇದು ಗೋಶಾಲೆ. ಈ ಗೋಶಾಲೆದಲ್ಲಿ 192 ಹಸುಗಳಿದೆ. ಆ ಹಸುಗಳಲ್ಲಿ 8 ಬ್ರೀಡ್ ಇದೆ. 8 ಬ್ರೀಡ್ಗಳಲ್ಲಿ 6 ಬ್ರೀಡ್ ದೇಸಿ ಬ್ರೀಡ್ಗಳು, ನಾಟಿ ಬ್ರೀಡ್ಗಳು, ಜಾತಿಗಳದು. 2 HF ಅದು ಜರ್ಸಿ ಇದೆ. ಸೊ ಇದು ನಾವು ಇದು ಗೋಶಾಲಾ ಹಾಲ್ಗೋಸ್ಕರ ಏನೋ ಒಂದು ಸೆಲ್ಫಿಶ್ಗೋಸ್ಕರ ನಾವು ರನ್ ಮಾಡ್ತಾ ಇಲ್ಲ. ಇದು ಪ್ಯೂರ್ಲಿ ಪ್ರೀತಿಗೋಸ್ಕರ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತ ಸ್ವಸ್ತಿ ಮಂತ್ರ ಹೇಳುತ್ತೆ. ಆ ಸ್ವಸ್ತಿ ಮಂತ್ರದಲ್ಲಿ ಫಸ್ಟ್ ಗೋ ಚೆನ್ನಾಗಿರ್ಬೇಕು. ಗೋ ಚೆನ್ನಾಗಿರೋದ್ರೆ ನಮ್ಮ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ. ಏನಂದ್ರೆ ಅದು ಕೊಡೋದು ಹಾಲು, ಬೆಣ್ಣೆ, ಆಮೇಲೆ ಮೊಸರು. ಇದು ಪಂಚಾಮೃತದಲ್ಲಿ 3 ಅಮೃತ ಅದು. ಆಮೇಲೆ ಇದೋட ಸಗಣಿ, ಗೋಮೂತ್ರ ಎಲ್ಲ ವ್ಯವಸಾಯಿಗಳಿಗೆ ಮುಂಚೆ ಆ ಕಾಲದಲ್ಲಿ ನೋಡುವಾಗ ಇದೇ ಗೊಬ್ಬರ, ಫರ್ಟಿಲೈಸರ್. ಇದು ಮಾಡರ್ನ್ ಡೇ ಫರ್ಟಿಲೈಸರ್ ಹೆಂಗೆ ಬಂತಂದ್ರೆ ಇದು ಎನಲೈಸ್ ಮಾಡಿಬಿಟ್ಟು ಆ ಕಾಲದಲ್ಲಿ ಸೈಂಟಿಸ್ಟ್ ಎಲ್ಲ ಇದು ಮಾಡಿದ್ದಾರೆ. ಆದ್ರೆ ಇವಾಗ ಸುದ್ದಿ ವ್ಯವಸಾಯಿಗಳೆಲ್ಲ ತುಂಬಾ ಚೆನ್ನಾಗಿ ಇದು ಕರ್ಕೊಂಡು ಹೋಗ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ. ಏನಂದ್ರೆ ನಮ್ಮ ತಾಯಿ ಕರು ಚೆನ್ನಾಗಿರ್ಬೇಕಂತ ನಾವು ನೆನೆಸ್ತೀವಿಲ್ವಾ, ಅದೇ ತರ ಈ ಭೂಮಾತಾ ತಾಯಿಗೆ ಕರು ಚೆನ್ನಾಗಿರ್ಬೇಕಂತ ಉದ್ದೇಶದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವು ಇದು ಮಾಡ್ತಾ ಇದ್ವಿ. ಆಮೇಲೆ ಈ ಹಾಲು ಎಲ್ಲ ಕೂಡ ಈ ಹಸುಗಳೆಲ್ಲ ಸೇವಾ ಮಾಡ್ತಾ ಇದ್ದಾವೆ. ಇಲ್ಲಿ ಹಾಸ್ಟೆಲ್ಗೆ, ಹಾಸ್ಪಿಟಲ್ಗೆ, ಮಜ್ಜಿಗೆ ಇದೆಲ್ಲ ಮಾಡಕ್ಕೆ ಯೂಸ್ ಆಗ್ತಾ ಇದೆ. ಇದು ಬೇರೆ ಗೋಶಾಲೆಗೆ ಈ ಗೋಶಾಲೆಗೆ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಹಸುಗಳು ವ್ಯಾಪಾರಕ್ಕೆ ಉದವಿ ಮಾಡ್ತಾ ಇದ್ದಾವೆ. ಇಲ್ಲಿ ನಮ್ಮ ಗೋಮಾತೆಗಳು ಸೇವಾ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಇದೆಲ್ಲ ಹಸುಗಳು ನೋಡುವಾಗ ನಮ್ಗೆ ತುಂಬಾ ಪ್ರೇಮ ಭಾವ ಬರುತ್ತೆ, ತುಂಬಾ ಪ್ರೀತಿ ಎಲ್ಲ. ನೀವೇ ನೋಡಿ, ಇಲ್ಲೆಲ್ಲ ಹಸುಗಳೆಲ್ಲ ಎಷ್ಟು ಶಾಂತವಾಗಿದ್ದೇವೆ. ಆಮೇಲೆ ನಾವು ಇದಕ್ಕೆ ನಮ್ಮ ತಾಯಿ ತರ. ನಾನು ಒಂದು ವಿಷಯ ಹೇಳ್ತೀನಿ, ಜನರಲ್ ಆಗಿ ಯಾರು ಬಂದ್ರೆ ನಾನು ಹೇಳೋದು ಏನಂದ್ರೆ, ನಮ್ಮ ತಾಯಿ ಹತ್ರ ಹಾಲು 1 ವರ್ಷವೋ 2 ವರ್ಷವೋ ನಾವು ಕುಡಿತೀವಿ. ಅದಾದ್ಮೇಲೆ ಲಾಸ್ಟ್ ನಾವು ಈ ತಾಯಿ ಹಾಲು, ಬೇರೆ ಪ್ರಾಡಕ್ಟ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ನಾವು ಉಪಯೋಗಿಸ್ತೀವಿ. ಸೊ ಇದು ನಮ್ಮ ತಾಯಿಯ ತರ ಅದು ಬಿಡ. ಇದು ನನ್ನ ಹೃದಯದಲ್ಲಿ ಆ ತರ ಇದೆ. ಆಮೇಲೆ ಹೆಲ್ತ್ ಕೇರ್ ಎಲ್ಲ ಏನ್ ಹೇಳೋದು, ಓಲ್ಡ್ ಕೌಸ್ ಎಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತೀನಿ. ಏನಂದ್ರೆ ಅದು ಮಿಲ್ಕ್ ಆದ್ಮೇಲೆ ಹೊರಗಡೆ ಬೇರೆ ತರ ಪ್ರಾಕ್ಟೀಸ್ ಮಾಡ್ತಾರೆ. ಯೂಸ್ ಆದ್ಮೇಲೆ ಹಾಲು ಆದ್ಮೇಲೆ ಎಲ್ಲ ಸೇಲ್ ಮಾಡಿಬಿಡ್ತಾರೆ. ನಾವು ಇಲ್ಲಿ ಹೊರಗಡೆ ನಾವು ತಗೊಳ್ಳೋದು ಇಲ್ಲ, ನಾವು ಕೊಡೋದು ಇಲ್ಲ ಯಾರಿಗೆ. ಯಾವುದೇ ಹಸು ವಯಸ್ಸಾದ್ಮೇಲೆ ಕೂಡ ನಾವು ಚೆನ್ನಾಗಿ ಸಪ್ಲಿಮೆಂಟ್ ಎಲ್ಲ, ಕ್ಯಾಲ್ಸಿಯಂ ಸಪ್ಲಿಮೆಂಟು, ಲಿವರ್ ಟಾನಿಕ್, ಅದು ಇದು ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ಆಮೇಲೆ ಇದಕ್ಕೆ ನಾವು ಕೊಡೋದು ಆಯುರ್ವೇದಿಕ್ ಚೂರ್ಣಗಳು ಕೊಡ್ತೀವಿ. ಬುಲ್ಸ್ ಇದಾವೆ, ಕಾಲ ಮಾಡಿ ಏನ್ ಹೇಳ್ತಾರೆ ಅದ ಬುಲ್ಸ್ಗೆಲ್ಲ ನಾವು ಅಶ್ವಗಂಧ ಕೊಡ್ತೀವಿ. ಹಸುಗಳಿಗೆ, ಹೀಫರ್ಸ್ಗೆ, ಕಾಫ್ಸ್ಗೆ ಶತಾವರಿ ಕೊಡ್ತೀವಿ. ಅದು ವಂಡರ್ ಹರ್ಬ್ ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್. ಇದು ಎಲ್ಲ ಆ ತರ ಸನಾತನ ಧರ್ಮದಲ್ಲಿ ನಾವು ಕಲಿಬಿಟ್ಟು ನಾವು ಅದೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಹಸಿ ಹುಲ್ಲು ಕೊಡ್ತೀವಿ, ಒಣ ಹುಲ್ಲು ಕೊಡ್ತೀವಿ. ಎಲ್ಲ ಲೆಕ್ಕ ಪ್ರಕಾರ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತೀವಿ. ಆಮೇಲೆ ನವಧಾನ್ಯಗಳು ಗ್ರೈಂಡ್ ಮಾಡಿಬಿಟ್ಟು, ತೊಗರೆ ಬೂಸ, ಆಮೇಲೆ ಜೋಳ
ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಮಿಲ್ಲೆಟ್ ಬೇಸ್ಡ್ ಫೀಡ್ ಮಧ್ಯಾಹ್ನ ನೀವು ಅಲ್ಲಿ ರೂಮಲ್ಲಿ ನೋಡ್ಬೋದು, ಅದೆಲ್ಲ ಸೋಕ್ ಮಾಡಿಬಿಟ್ಟು ಬೆಲ್ಲ ಹಾಕಿ ತುಂಬ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ನಾವು ಕೊಡ್ತೀವಿ ಮಧ್ಯಾಹ್ನ. ಒಂದೇ ಒಂದು ವಿಷಯ, ನಾವೆಲ್ಲರೂ ಎಲ್ಲ ಏ ಡಿಪಾರ್ಟ್ಮೆಂಟ್ ನೋಡೋದ್ರೆ ಅವರ ಆಶೀರ್ವಾದದಿಂದ ಅವರು ನಮಗೆ ಒಂದು ಮಾತು ಹೇಳ್ತಾರೆ, ನಮ್ಮ ಸತ್ಯಸಾಯಿ ಬಾಬಾ ಅವರು ಹೇಳ್ತಾರೆ, ಲವ್ ಆಲ್ ಸರ್ವ್ ಆಲ್ ಅಂತ. ಆ ಲವ್ ಆಲ್ ಸರ್ವ್ ಆಲ್ ಇನ್ ದ ನೆಕ್ಸ್ಟ್ ಲೆವೆಲ್, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಒಂದೇ ಪ್ರಪಂಚ ಒಂದೇ ಕುಟುಂಬ ಅಂದ್ರೆ ಅದು ಹೆಂಗೆ ರೀಚ್ ಮಾಡ್ಬೋದು? ಲವ್ ಆಲ್ ಸರ್ವ್ ಆಲ್ ಅಲ್ಲೇ ಇದೆ. ಅದು ಎಲ್ಲ ಯೂನಿಟಿ ಕರ್ಕೊಂಡು ಬರಬೇಕು. ಈ ಪ್ರಪಂಚದಲ್ಲಿ ಏನೇನೋ ಆಗ್ತಾ ಇದೆ ಅದೆಲ್ಲ ಎಲ್ಲರೂ ಒಳ್ಳೆಯವರು ಆಗ್ಬೇಕು. ಅದಕ್ಕೋಸ್ಕರ ಸ್ವಾಮಿ ಸದ್ಗುರು ಅವರು ಎಷ್ಟು ಸ್ಕೂಲ್ಗಳು ಸ್ಥಾಪಿಸ್ಬಿಟ್ಟು ಎಲ್ಲ ಚಿಕ್ಕ ಮಕ್ಕಳಿಗೆ ವಿದ್ಯಾಬೋಧನ ಎಲ್ಲ ಧರ್ಮ ಎಲ್ಲ ಕೊಟ್ಟು ಒಳ್ಳೆ ಸಿಟಿಸನ್ ಆಗ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಆಗ್ತಾ ಇದೆ. ಎಷ್ಟು ನಮ್ಮ ಹುಡುಗರೆಲ್ಲ 10 ವರ್ಷದಿಂದ 10-12 ವರ್ಷದಿಂದ ಎಷ್ಟೋ ಹುಡುಗರು ಹೊರಗಡೆ ಬಂದಿದ್ದಾರೆ. ಕೆಲವರು ಡಾಕ್ಟರ್, ಇಂಜಿನಿಯರು, ಆ ಥರ ಒಳ್ಳೆ ಕೆಲಸ, ಸಮಾಜ ಸೇವೆಗೆ ಇದೇ ಬೇಕು ನಮಗೆ. ಭಾರತ ದೇಶ ಅಂದರೆ ಗುರು, ಎಲ್ಲ ಗುರು ಎಲ್ಲರಿಗೆ. ಎಲ್ಲ ಅಗ್ರಿಕಲ್ಚರು ಇದು ತಗೊಳ್ಳೋದ್ರೆ ಭಾರತ ದೇಶನೇ. ಸನಾತನ ಕಾಲದಲ್ಲಿ ಏನೇನೋ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ನಾವು ಪೇಟೆಂಟ್ ಮಾಡಿಲ್ಲ ಅಷ್ಟೇ, ಎಲ್ಲ ಕೆಟ್ಟ ಆ ಥರ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಬೆರಣಿ ಮಾಡ್ತಾ ಇದೀವಿ, ದೀಪಗಳು ಮಾಡ್ತಾ ಇದೀವಿ, ಯಾಕಂದ್ರೆ ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಆಮೇಲೆ ಇದು ದೀಪಗಳು, ತೋರಣಗಳು, ಈ ತರ ತುಳಸಿ ಪಾಟ್ ಅಂತ, ಗಣಪತಿ ವಿಗ್ರಹ ಆ ತರ ಮಾಡ್ತಾ ಇದೀವಿ. ಆಮೇಲೆ ಬಯೋ ಫರ್ಟಿಲೈಸರು, ಬಯೋ ಪೆಸ್ಟ್ ರಿಪ್ಲೆಂಟು, ಈ ತರ ಎಲ್ಲ ನಾವು ರಿಸರ್ಚ್ ಮಾಡ್ತಾ ಇದ್ದೇವೆ. ನಮ್ಮ ಸ್ವಾಮಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ವಿಲೇಜ್ ಬೇಸ್ಡ್ ಸೇವೆಗಳಿಲ್ವಾ, ಅದು ವಿಲೇಜ್ದಲ್ಲಿ ಫಾರ್ಮರ್ಸ್ಗೆ ಪುನರ್ವೈಭವ ಕೊಡಬೇಕಂತ ಉತ್ತಮ ಇದಕ್ಕೋಸ್ಕರ ಸ್ವಾಮಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲರಿಗೆ ಉತ್ತಮ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದು ಎಲ್ಲ ವೇರಿಯಸ್ ಇದೆಲ್ಲ ಕಲಿತಾ ಇದ್ದಾರೆ ಆ ಸ್ಟೂಡೆಂಟ್ಸ್ ಎಲ್ಲ. ಫೈನಲ್ ಇಯರ್ ಇದು ಕೋಲಾರಲ್ಲಿ ಕ್ಯಾಂಪಸ್ ಕಟ್ತಾ ಇದ್ದಾರೆ. ಇದು ಅವರೆಲ್ಲ ಎದುರುಕಾಲದಲ್ಲಿ ನಾನು ನೆನೆಸ್ತಾ ಇದ್ದೀನಿ, ಎದುರುಕಾಲದಲ್ಲಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಒಂದು ಚೇಂಜ್ ಕರ್ಕೊಂಡು ಬರ್ತಾರಂತ ನಾನು ನೆನೆಸ್ತಾ ಇದ್ದೀನಿ. ಯಾಕಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಇದೆಲ್ಲ ಎಲ್ಲ ಗ್ರಾಮಗಳಲ್ಲಿ ಹಸುಗಳಿದ್ದಾವೆ, ಎಲ್ಲ ಪುನರ್ವೈಭವ ಬರಬೇಕು ಹಸುಗಳಿಗೆ. ಆ ಥರ ಇದು ಪುನರ್ವೈಭವ ಬರಬೇಕು. ಇದು ನಮ್ಮ ಹಸುಗಳು, ನಮ್ಮ ಥರನೇ ಇದು ಪುನರ್ವೈಭವ ಬರಬೇಕು. ಈ ಸಗಣಿದಿಂದ ರೈತರೆಲ್ಲರೂ ಚೆನ್ನಾಗೆ ಆರ್ಗ್ಯಾನಿಕ್ ಥರ ಇದು ಏನಂದರೆ ನಾನು ಹೇಳ್ತೀನಿ, ಜನರಲಿ ಆಗಿ ಹೇಳ್ತೀನಿ, ರೈತರು ಮೀಟ್ ಮಾಡುವಾಗ ಹುಲ್ಲುಕೋಸ್ಕರ ನಾನು ಗ್ರಾಮಗಳು ಹೋಗ್ತೀನಿ, ಅಲ್ಲಿ ನಾನು ಹೇಳ್ತೀನಿ, ನೀವು ಯೂಸ್ ಮಾಡೋ ಇಂದ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಮಾಡುತ್ತೆ. ಆ ಗ್ರೌಂಡ್ ವಾಟರ್ ಚೆನ್ನಾಗಿರ್ಬೇಕು, ನಾವು ತಿನ್ನೋದು ಚೆನ್ನಾಗಿರ್ಬೇಕು, ಆವಾಗ ನಮ್ಗೆ ಕಾಯಿಲೆ ಬರೋದಿಲ್ಲ, ಹಾಸ್ಪಿಟಲ್ ಅಷ್ಟು ಡಿಮ್ಯಾಂಡ್ ಬರೋದಿಲ್ಲ. ಹೆಲ್ತ್ ಕೇರ್ ನಮ್ಮ ಕೈಯಲ್ಲಿದೆ. ನಮ್ಮ ಸನಾತನ ಧರ್ಮದಲ್ಲಿ, ಸನಾತನ ಕಾಲದಲ್ಲಿ ಏನು ಪ್ರಾಕ್ಟೀಸ್ ಮಾಡಿದಾರೋ ಅದೆಲ್ಲ ನಾವು ತಿರ್ಗಾ ಕರ್ಕೊಂಡು ಬಂದು ನಾವು ಜೀವನ ಶೈಲಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ನೆನೆಸ್ತಾ ಇದ್ದೀನಿ. ಆಮೇಲೆ ಹಸುಗಳು ನೀವು ನೋಡೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಹಸುಗೆ ಮ್ಯಾಟ್ ಹಾಕ್ತೀವಿ, ಕ್ಲೀನಿಂಗ್ ಚೆನ್ನಾಗಿ ಮಾಡ್ತೀವಿ. ಯಾಕಂದರೆ ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ, ಸಪ್ಲಿಮೆಂಟ್ ಕೊಡ್ತೀವಿ. ಆಮೇಲೆ ಪೆಸ್ಟ್ ಕಂಟ್ರೋಲ್ಗೆ ಇದೆಲ್ಲ ಮಾಡ್ತೀವಿ. ಇದು ಏನು ಮ್ಯೂಸಿಕ್ ಬೇಸಿಕಲಿ ಎಲ್ಲ ಅಡ್ರೆಸ್ ಸಿಸ್ಟಮ್ ಇದೆ. ಭಜನೆಗಳು, ಕರ್ನಾಟಕ ಸಂಗೀತ, ವೇದ ಮಂತ್ರಗಳು ಎಲ್ಲ ಹಾಕ್ತೀವಿ. ಅದು ಕೇಳುವಾಗ ಇವೆಲ್ಲ ಚೆನ್ನಾಗಿ ಶಾಂತವಾಗಿರುತ್ತೆ. ನೀವು ನೋಡಿ, ಎಲ್ಲ ಶಾಂತವಾಗಿರುತ್ತೆ. ಮುಖ ಎಲ್ಲ ನೀವು ನೋಡಿದ್ರಿಲ್ವಾ, ಎಲ್ಲ ಶಾಂತವಾಗಿರುತ್ತೆ. ಇನ್ಕ್ಲೂಡಿಂಗ್ ಬುಲ್ಸ್ ಕೂಡ ಶಾಂತವಾಗಿರುತ್ತೆ. 2 ಆ ಥರ ಇರುತ್ತೆ. ಚಿಕ್ಕ ವಯಸ್ಸಿನಿಂದ
ಇಲ್ಲೇ ಹುಟ್ಟಿರೋದೆಲ್ಲ ತುಂಬಾ ಚೆನ್ನಾಗಿ ಶಾಂತವಾಗಿ ಇರ್ತವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.